उमासुतं शोकविनाशकारणं नमामि विघ्नेश्वर पादपङ्कजम्। वन्दित श्री गणनाथने मंगलपुरा ಮಂದಹಾಸವದನೆ ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ। ಓ ಎನ್ನುವ ಗಣಪ ಕರವಾದ, ಓ ಎನ್ನುವ ಗಣಪ, ಓ ಎನ್ನುವ ಗಣಪ ಕರವಾದ, ಓ ಎನ್ನುವ ಗಣಪ ಓಂಕಾರನಾದಲೋಲ ಹೇ ಗಣಪ, ಓಂಕಾರ ರೂಪ ಹೇ ಗಣಪ, ಓಂಕಾರನಾದಲೋಲ ಹೇ ಗಣಪ, ಓಂಕಾರ ರೂಪ ಹೇ ಗಣಪ। ಓ ಎನ್ನುವ ಗಣಪ ಕರಬಾಬ, ಓ ಎನ್ನುವ ಗಣಪ ಮಾಯವಿನಾಶಕ ಮೂಷಿಕ ವಾಹನ ಮಾತ ಭವಾನಿ ಪಾರ್ವತಿ ನೂತನ। ಮಾಯವಿನಾಶಕ ಮೂಷಿಕ ವಾಹನ ಮಾತ ಭವಾನಿ ಪಾರ್ವತಿ ನೂತನ। ಮಹಾಗಣಪತೆ ಪರಮ ದಯಾದನ, ಮಹಾಗಣಪತೆ ಪರಮ ದಯಾದನ, ಶಂಭೋ ನಂದನ ಕರವೆನು ನಾ, ಶಂಭೋ ನಂದನ ಕರವೆನು ನಾ। ಓ ಎನ್ನುವ ಗಣಪ ಕರದಾಗ, ಓ ಎನ್ನುವ ಗಣಪ ಗಜಮುಖದವನೇ ಗಣಗಳಿಗೊಡೆಯ, ಮೊದಲ ಪೂಜೆಯನ್ನು ಪಡೆಯುವ ದೇವನೇ। ಗಜಮುಖದವನೇ ಗಣಗಳಿಗೊಡೆಯ, ಮೊದಲ ಪೂಜೆಯನ್ನು ಪಡೆಯುವ ದೇವನೇ। ಆತ್ಮಲಿಂಗವನು ದರೆಯಲಿ ಇದ್ದವನೇ, ಆತ್ಮಲಿಂಗವನು ದರೆಯಲಿ ಇದ್ದವನೇ। ಬಾಲಗಣೇಶನೇ ಕರವೆನು ನಾ, ಬಾಲಗಣೇಶನೇ ಕರವೆನು ನಾ। ಓ ಎನ್ನುವ ಗಣಪ ಕರದಾಗ, ಓ ಎನ್ನುವ ಗಣಪ, ಓ ಎನ್ನುವ ಗಣಪ, ಓ ಎನ್ನುವ ಗಣಪ। ಮಾನ್ಯಗಳಲ್ಲಿ ವಿನಂತಿ, ಇನ್ನು ಕೆಲವೇ ನಿಮಿಷದಲ್ಲಿ ನಾಂದಿಯೊಂದಿಗೆ ನಾಟಕ ಪ್ರಾರಂಭವಾಗುತ್ತದೆ. ಭಕ್ತಾದಿಗಳು ಶಾಂತ ರೀತಿಯಿಂದ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಕೋವಿಡ್ ನಿಯಮದ ಪ್ರಕಾರ, ತಾಲೂಕಾ ಅಧಿಕಾರಿಗಳ ನಿಯಮದ ಪ್ರಕಾರ ಎಲ್ಲರೂ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ದೂರ ದೂರ ಕುರ್ಚಿಯ ಮೇಲೆ ದೂರ ದೂರ ಕೂತ್ಕೋಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಿದ್ದೀವಿ. ಸರ್ಕಾರದ ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ
तस्मै श्री गुरुवे नमः तस्मै श्री गुरुवे नमः तस्मै श्री गुरुवे नमः वक्रतुंड महाकाय सूर्यकोटि समप्रभा निर्विघ्नं कुरु मे देवा सर्वकार्येषु सर्वदा सर्वकार्येषु सर्वदा 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 ಓಂಕಾರದ ನಾದದಲ್ಲಿ ಜಯಂಕಾರವರವಮ್ಮಲಿ ನಾಟ್ಯದೇವಿ ಕುಣಿ ಕುಣಿದು ಬಂದು ನಾಟ್ಯರಂಗವ ಹರಸಲಿ ನವನಾಟ್ಯರಂಗವ ಹರಸಲಿ ಓಂಕಾರದ ನಾದದಲ್ಲಿ ಜಯಕಾರವರವಮ್ಮಲಿ ನಾಟ್ಯದೇವಿ ಕುಣಿ ಕುಣಿದು ಬಂದು ನವನಾಟ್ಯರಂಗವ ಹರಸಲಿ ನವನಾಟ್ಯರಂಗವ ನಾಟ್ಯರಂಗವ ಹರಸಲಿ ನವನಾಟ್ಯರಂಗವ ಓಂಕಾರದ ನಾದದಲ್ಲಿ ಮಾದಲರಿ ಅಲೆ ಅಲಿದು ಬಂದು ಈ ನಾಟ್ಯರಂಗವ ತುಂಬಲಿ ಭೃಂಗ ಮೃದಂಗ ತಾಳಲಯದಲ್ಲಿ ತಾಂಡವ ನೃತ್ಯವ ಸಾಗಲಿ ಜೈ ಜೈಕಾರವ ಮೊಳಗಲಿ ನಾಗದೇವಿಯ ಹೆಸರಲಿ ಜೈ ಜೈಕಾರವ ಮೊಳಗಲಿ ನಾಗದೇವಿಯ ಹೆಸರಲಿ ನಾಗದೇವಿಯ ಹೆಸರಲಿ ನಾಗದೇವಿಯ ನಾಗದೇವಿಯ ಹೆಸರಲಿ ನಾಗದೇವಿಯ ಓಂಕಾರದ ನಾಗದಲ್ಲಿ ಜಯಕಾರವರವಮ್ಮಲಿ ನಾಟ್ಯದೇವಿ ಕುಣಿ ಕುಣಿದು ಬಂದು ನವನಾಟ್ಯರಸವತಾರಸಲಿ ನಾಟ್ಯರಸವತಾರ ಓಂಕಾರದ ನಾದದಲ್ಲಿ ಅಕ್ಕ ಬುಕ್ಕ ಪುಲಕೇಸಿ ಚನ್ನಮ್ಮರು ಹುಟ್ಟಿ ಬರಲಿ ನಾಡಿಗೆ ಭೃಂಗ ಕದಂಬ ರಾಷ್ಟ್ರಕೂಟರು ಬರಲಿ ತಾಯಿಯ ಸೇವೆಗೆ ಜೈ ಜೈಕಾರವ ಮೊಳಗಲಿ ನಾಗದೇವಿಯ ಹೆಸರಲಿ ಜೈ ಜೈಕಾರವ ಮೊಳಗಲಿ ನಾಗದೇವಿಯ ಹೆಸರಲಿ ನಾಗದೇವಿಯ ಹೆಸರಲಿ ನಾಗಚೌಡಿಯ ಹೆಸರಲಿ ನಾಗದೇವಿಯ ಹೆಸರಲಿ ನಾಗಚೌಡಿಯ ಓಂಕಾರದ ನಾದದಲ್ಲಿ ಜಯಕಾರವರವಮ್ಮಲಿ ನಾಟ್ಯದೇವಿ ಕುಣಿ ಕುಣಿದು ಬಂದು ನವನಾಟ್ಯರಸವತಾರ ನವನಾಟ್ಯರಸವತಾರ ನವನಾಟ್ಯರಸವತಾರ
ಪ್ರಾರಂಭವಾಗಲಿದೆ. ಸಾರ್ವಜನಿಕ ಕಲಾಭಿಮಾನಿಗಳು ತಮ್ಮಲ್ಲಿ ಒಂದು ವಿನಂತಿ, ಪ್ರಪಂಚದ ತುಂಬೆಲ್ಲ ಕೊರೋನಾ ಹರಡಿರುವುದರಿಂದ ನಾವು ಸುರಕ್ಷತೆಯ ದೃಷ್ಟಿಯಿಂದ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕಾದುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ದಿಶೆಯಲ್ಲಿ ಸಾರ್ವಜನಿಕರು ಗಮನ ಹರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. श्रीमाते नागचौडेश्वरी निकाय परमेश्वरी, श्रीमाते चौडेश्वरी निकाय परमेश्वरी, श्री शक्तिदाते नी मुक्ति माते, श्री शक्तिदाते नी मुक्ति माते, सकल कला मंगल माते, श्री माते चौडेश्वरी निकाय परमेश्वरी। ಬರ್ಗಿಯ ಭಕ್ತರ ಕುಲದೇವಿ ನೀನಾದೆ, ಬರ್ಗಿಯ ಭಕ್ತರ ಕುಲದೇವಿ ನೀನಾದೆ, ಮೆರೆಯುತ್ತಿದೆ ಅಲ್ಲಿ ರಾಜ ಸಂಕುಲದಲ್ಲಿ, ಮೆರೆಯುತ್ತಿದೆ ಅಲ್ಲಿ ರಾಜ ಸಂಕುಲದಲ್ಲಿ, ಮೆರೆಯುತ್ತಿದೆ ನಿನ್ನ ಕೀರ್ತಿ ನಾಮ ಎಲ್ಲೆಲ್ಲೂ, ಮೆರೆಯುತ್ತಿದೆ ನಿನ್ನ ಕೀರ್ತಿ ನಾಮ ಎಲ್ಲೆಲ್ಲೂ, ಭಕ್ತಿಯ ಭಕ್ತರ ಮನದಲ್ಲಿ, ಬರ್ಗಿಯ ಭಕ್ತರ ಮನದಲ್ಲಿ, ಶ್ರೀಮಾತೆ ಹೊನಶಂಕರಿ ನಿಕಾಯ ಪರಮೇಶ್ವರಿ, ನಿಕಾಯ ಪರಮೇಶ್ವರಿ। ಅಮ್ಮ ತಾಯಿ ಚೌಡೇಶ್ವರಿ, ಚಿಕ್ಕಂದಿಂದಲೂ ನಿನ್ನನ್ನು ಸದಾ ಪೂಜಿಸ್ತಾ ಬಂದಿದ್ದೇನೆ ತಾಯಿ, ಸದಾ ಕಾಲಕ್ಕೂ ಕೈ ಬಿಡದೆ ಕಾಪಾಡುವ ಭಾರ ನಿನ್ನಲ್ಲಿ ಕೂಡಿದೆ ತಾಯಿ। ಅಷ್ಟೇ ಅಲ್ಲಮ್ಮ, ಸುಂದರವಾದ ಈ ನಮ್ಮ ಸಂಸಾರದಲ್ಲಿ ಯಾವ ಎಡಕು ತೊಡಕು ಬರದೆ ಈ ಸಂಸಾರವನ್ನು ಸುಗಮವಾಗಿ ಸಾಗಿಸುವಂತಲ್ಲಿ ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ತಾಯಿ। ಅಷ್ಟೇ ಅಲ್ಲ, ನನ್ನ ಮೈದುನ BA ಪದವೀಧರ,
ಆದಷ್ಟು ಬೇಗನೆ ಅವನಿಗೊಂದು ಯಾವುದಾದ್ರೂ ಒಂದು ನೌಕರಿಯನ್ನು ದಯಪಾಲಿಸಿ ನಮ್ಮನ್ನ ಆಶೀರ್ವದಿಸು ಅಂತೇಳಿ ಬೇಡ್ಕೊಳ್ತಾ ಇದ್ದೀನಿ ತಾಯಿ. ಸುವರ್ಣ, ಸುವರ್ಣ, ಪೂಜೆಯೆಲ್ಲ ಸಾಂಗೋಪವಾಗಿ ನೆರವೇರಿತೇನೋ? ಆಯ್ತು ಸ್ವಾಮಿ. ಆ ತಾಯಿ ನಾಗಚೌಡೇಶ್ವರಿ ಹತ್ತಿರ ಏನಂತ ಬೇಡ್ಕೊಂಡು? ಇನ್ನೇನು ಬೇಡ್ಕೊಳ್ಳಿ ಸ್ವಾಮಿ. ನೋಡಿ, ನನ್ನ ಮೈದುನ ಲಕ್ಷ್ಮಣ ಅವನ BA ಪರೀಕ್ಷೆಯ ರಿಸಲ್ಟ್ ಅಲ್ಲಿವೆ ಇವತ್ತು. ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಬರಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಇದ್ದೆ. ನಂಬಿದವರನ್ನ ಯಾವತ್ತೂ ಕೈ ಬಿಡಲ್ಲ ಆ ದೇವರನ್ನದನ್ನ ನೆನಪಿಟ್ಟು. ನಿಜ, ಆ ತಾಯಿ ನಂಬಿದವರನ್ನ ಯಾವತ್ತೂ ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ನನಗಿದೆ. ಅದೇ ರೀತಿಯಾಗಿ ಆದಷ್ಟು ಬೇಗನೆ ನಮ್ಮ ಸಾಲವನ್ನು ಮುಕ್ತಿಗೊಳಿಸಿ ನನ್ನ ಮೈದುನ ತಲೆ ಮೇಲೆ 2 ಅಕ್ಷತೆಗಳನ್ನು ಹಾಕಿ ಅವನನ್ನು ಮದುವೆ ಮಾಡಿ ಮುಗಿಸಿದರೆ ನಾನು ಅತ್ತಿಗೆ ಆಗಿ ಬಂದಿದ್ದಕ್ಕೂ ಸಾರ್ಥಕ ಅಲ್ವೇ ಸ್ವಾಮಿ? ಸುವರ್ಣ, ಮೈದುನನ ಮೇಲೆ ಅದೆಷ್ಟೊಂದು ಅಕ್ಕರೆ ಕನಿಕರ ನಿನಗೆ. ನಿನ್ನಂತ ಅತ್ತಿಗೆಯನ್ನು ಪಡೆದ ಲಕ್ಷ್ಮಣನ ಜನ್ಮ ನಿಜಕ್ಕೂ ಸಾರ್ಥಕ ಸುವರ್ಣ, ನಿಜಕ್ಕೂ ಸಾರ್ಥಕ. ಶ್ರೀರಾಮಚಂದ್ರನಂತ ಪತಿ, ಲಕ್ಷ್ಮಣನಂತ ಮೈದುನ, ಇನ್ನೂ ನನಗೆ ಈ ಮನೆಯಲ್ಲಿ ಏನು ಬೇಕಾಗಿದೆ ಹೇಳಿ? ಅಂದಮೇಲೆ ಮಾತಿನ ಬರದಲ್ಲಿ ಪ್ರಸಾದವನ್ನು ಕೊಡೋದನ್ನೇ ಮರ್ತ್ಬಿಟ್ಟು. ಸರಿ, ಸುವರ್ಣ, ಬರೀ ಪ್ರಸಾದದಿಂದ ನಿನ್ನ ಗಂಡನ ಹಸಿವೆ ಇಂಗೋದಿಲ್ಲ. ಮತ್ತೆ ನಿನ್ನ ಮಧುರವಾದ ಕಂಠದಿಂದ ಹೊರಹೊಮ್ಮಲಿ ಒಂದು ಮಧುರವಾದ ಗೀತೆ.
ಅಂದಹಾಗೆ ಲಕ್ಷ್ಮಣನ ಆಗಮನ ಆಗ್ಬೇಕಿತ್ತಲ್ಲ? ಅದೇ ಲಕ್ಷ್ಮಣ ಬರುವ ಸಮಯ ಇತ್ತು. ನಾನಿಂದು ಅಡುಗೆ ಸಿದ್ಧತೆ ಮಾಡ್ತೀನಿ. ಅದು ನೆನೆದವರ ಮನದಲ್ಲೆಂಬಂತೆ ಅವನೇ ಬಂದ ನೋಡು. ಅಣ್ಣ, ಅತಿಗೆ. ಲಕ್ಷ್ಮಣ, ಈಗ ಬಂದೇನು? ಹೌದಣ್ಣ, ಪ್ರಯಾಣ ಈಗ ತಾನೇ ಬಂದೆ. ಪ್ರಯಾಣ ಹೇಗಿತ್ತು? ಪ್ರಯಾಣ ಎಲ್ಲ ತುಂಬಾ ಚೆನ್ನಾಗಾಯ್ತಣ್ಣ. ಅಂದಹಾಗೆ ನಿನ್ನ ರಿಸಲ್ಟಿನ ವಿಷಯ ಏನಾಯ್ತು ಅಂತ ಕೇಳ್ಬೋದಾ? ಶ್ರೀರಾಮನಂತ ಅಣ್ಣ, ಸೀತಾ ಮಾತೆಯಂತ ಅತ್ತಿಗೆ, ನಿಮ್ಮಿಬ್ಬರ ಆಶೀರ್ವಾದ ಈ ನಿನ್ನ ತಮ್ಮನ ಮೇಲಿರುವಾಗ ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದು ಪಾಸಾಗಿ ಬಂದು ನಿಮ್ಮ ಮುಂದೆ ನಿಂತಿದ್ದೇನೆ. ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಲಕ್ಷ್ಮಣ. ನೋಡು, ಎಂತ ಸಂತೋಷದ ವಿಷಯವನ್ನು ಹೇಳಿದೆ. ಅಂದಹಾಗೆ ಈ ಸಮಾಜಕ್ಕೆ ಕೇಡು ಬಗೆಯುವ ಯಾವ ದುಷ್ಟರ ಕಣ್ಣು ನಿನ್ನ ಮೇಲೆ ಬೀಳದಿರಲಿ ಅಂತ ಆ ದೇವರ ಹತ್ರ ನಾನು ಬೇಡ್ಕೊಳ್ತೀನಿ. ಅಣ್ಣ, ಹಾಗೇನಾದರೂ ಈ ಸಮಾಜಕ್ಕೆ ಕೇಡನ್ನು ಬಯಸುವ ದುಷ್ಟರ ಕಣ್ಣು ನಮ್ಮ ಮೇಲೆ ಬಿದ್ದರೆ ಆ ಕೆಟ್ಟ ಗಣ್ಣಿಟ್ಟವರ ಕಣ್ಣನ್ನ ಕಿತ್ತು ನೆತ್ತಿಯ ನೆತ್ತರನ್ನ ಕುಡಿದು ಕೊಪ್ಪಿ ನಿಲ್ಲುತ್ತಾನೆ ಈ ಸಮಾಜದಲ್ಲಿ ನಿನ್ನ ತಮ್ಮ ಲಕ್ಷ್ಮಣ. ನೋಡು ಮಿತ್ರ, ಈ ಸಮಾಜದಲ್ಲಿ ಯಾವ ಶ್ರೀಮಂತ ಹೆಣ್ಣುಗಳ ಕೆಟ್ಟ ದೃಷ್ಟಿ ಕೂಡ ನಿನ್ನ ಮೈ ಮೇಲೆ ಬೀಳದಿರಲಿ ಅಂತ ಆ ತಾಯಿಯಲ್ಲಿ ನಾನು ಸದಾಕಾಲ ಬೇಡ್ಕೊಳ್ತೀನಿ. ಅತಿಗೆ, ಈ ಊರಿನ ಹೆಣ್ಣು ಮಕ್ಕಳಷ್ಟೇ ಅಲ್ಲ, ಪರ ಊರಿನ ಹೆಣ್ಣು ಮಕ್ಕಳ ಕೆಟ್ಟ ದೃಷ್ಟಿಯು ನನ್ನ ಮೇಲೆ ಬಿದ್ದರೆ ಅವರಿಗೆ ತಕ್ಕ ಪಾಠವನ್ನ ಕಲಿಸಿ ಕರುಣೆ ತೋರಿಸಿದವರಿಗೆ ಕಂದನಾಗಿ, ಮಮತೆಯನ್ನು ತೋರಿಸಿದವರಿಗೆ ತಾಯಿಯ ಪ್ರೀತಿಯನ್ನು ನೀಡಿ, ಕಾಮದ ಹಾದಿಯನ್ನು ತೋರಿಸಿದವರಿಗೆ ಗಾಳಿಗೆ ಸರ್ಪವಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ಸಹೋದರ, ನಮ್ಮ ಕಡೆ ಒಂದು ಮಾತಿದೆ ಗೊತ್ತಾ? ಏನಣ್ಣ ಅದು? ಬೆಂಕಿಯ ಮುಂದೆ ಬೆಣ್ಣೆ ಇಟ್ಟರೆ ಕರಗದೆ ಇರೋದು ಸಾಧ್ಯವಿದೆಯಾ? ಏನಣ್ಣ, ಈ ನಿನ್ನ ತಮ್ಮನ ಮೇಲೆ ನಿನಗೆ ಅನುಮಾನವೇ? ಹಾಗಲ್ಲ ತಮ್ಮ. ಈ ಪೃಥ್ವಿಯಲ್ಲಿ ಅನ್ಯಾಯ ಅತ್ಯಾಚಾರ ಎಲ್ಲೇ ನಡೆದರೂ ಅದನ್ನ ಈ ಕಿರು ಬೆರಳಿನಲ್ಲಿ ಆಡಿಸಿ ಸತ್ಯಕ್ಕಾಗಿ ಹೋರಾಡಿ ನಿಲ್ಲುತ್ತಾನೆ ಈ ನಿನ್ನ ತಮ್ಮ ಲಕ್ಷ್ಮಣ. ಅಂದ ಹಾಗೆ ದ್ವೇಷವೆಂಬ 7 ಹೆಡೆಯ ಸರ್ಪದ ತಲೆಯನ್ನ ತುಳಿದು ನ್ಯಾಯ ನೀತಿಗಳನ್ನ ಬಿತ್ತಿ ಬೆಳೆಯುವೆನಣ್ಣ ಈ ಸಮಾಜದಲ್ಲಿ. ಅಂದಾಗೆ ಅಣ್ಣ, ಮಾತಿನ ಬರದಲ್ಲಿ ನಿನಗೆ ಅತ್ತಿಗೆಗೆ ಪೇಡೆ ಕೊಡುವುದನ್ನೇ ಮರೆತು ಬಿಟ್ಟಿದ್ದೆ. ಲಕ್ಷ್ಮಣ, ನೀನು ಪಾಸಾದ ಸಂತೋಷಕ್ಕೆ ನಾವುಗಳು ಕೊಡಬೇಕಿತ್ತು ಸಿಹಿಯನ್ನು. ಅದಿರಲಿ, ನಿಮ್ಮತ್ತಿಗೆ ಸಿಹಿ ಅಡಿಗೆಯನ್ನು ಮಾಡಿದ್ದಾಳೆ. ಬಾ, ಎಲ್ಲರೂ ಕುಳಿತು ಊಟ ಮಾಡೋಣ. ಅಣ್ಣ, ನೀನು ಸಿಹಿಯನ್ನ ಕೊಡದಿದ್ದರೇನಾಯ್ತು? ನಿಮ್ಮಿಬ್ಬರ ಹೂವಿನಂತ ಮನಸ್ಸು, ಹೂವಿನಂತ ಹೃದಯದ ಪ್ರೀತಿಯನ್ನ ನನಗೆ ಕೊಟ್ಟಿದ್ದೀರಲ್ಲ, ಅದಕ್ಕಿಂತ ಹೆಚ್ಚಿನದು ನನಗೇನು ಬೇಕಾಗಿಲ್ಲ ಅಣ್ಣ. ನಿಮ್ಮಿಬ್ಬರ ಆಶೀರ್ವಾದವೇ ನನಗೆ ಸಿಹಿಯಾದ ಪೇಡೆ. ರಾಜ್ಯಕ್ಕೊಬ್ಬ ಮಂತ್ರಿ, ಈ ಊರಿಗೊಬ್ಬನೇ ಅಧಿಪತಿ. ದಟ್ ಈಸ್ ಸಮರ್ಥ. ಸಾಧನೆಯ ಹಾದಿಯಲ್ಲಿ ಸಾಗುತ್ತಿರುವ ಈ ಸಮರ್ಥನಿಗೆ ಅಡ್ಡದಾಗಿ ನಾನು ದುಬೈಗೆ ಕಳಿಸ್ತಿರುವ 18 ಹುಡುಗಿಯರನ್ನು ಈ ಸಮರ್ಥನ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಿದಳಲ್ಲ, ಈ ಊರಿಗೆ ಹೊಸದಾಗಿ ಆಗಮಿಸಿರುವ ಡಿಸಿಪಿ ಮಿಸ್ ಮೈತ್ರಾ. ಮೈತ್ರಾ
ಈ ನಾಡಿನ ವೀರ ನಾರಿಯಂತೆ ಮುಂದೆ ಸಾಗಿ ಡಿಪಾರ್ಟ್ಮೆಂಟಿನ ಹೆಸರನ್ನು ಉಳಿಸೋದಕ್ಕೋಸ್ಕರವಾಗಿ ನಿನ್ನ ಸಮಾಧಿಯನ್ನು ನೀನೇ ತೋಡಿಕೊಂಡೆ ಮಿಸ್ ಮೈತ್ರಾ, ನೀನೇ ತೋಡಿಕೊಂಡೆ. ನಿನ್ನಷ್ಟಾದಷ್ಟು ವೀರ ನಾರಿಯರು ಡಿಪಾರ್ಟ್ಮೆಂಟಿನಿಂದ ಗೋಲ್ಡ್ ಮೆಡಲ್ ಪಡೆದು ಆ ಡಿಪಾರ್ಟ್ಮೆಂಟಿನ ಘನತೆ ಗೌರವ ಉಳಿಸೋದಕ್ಕೋಸ್ಕರವಾಗಿ ಅದೆಷ್ಟೋ ಜನ ವೀರ ವನಿತೆಯರು ನಮ್ಮಂತ ಪುಂಡರ ಕಪಿ ಮುಷ್ಟಿಯಲ್ಲಿ ಸಿಕ್ಕು ಸತ್ತು ಸ್ವರ್ಗ ಸೇರಿದ್ದಾರೆ ಈ ಸಮಾಜದಲ್ಲಿ. ಅದರಂತೆ ಇಂದು ಈ ಸಮರ್ಥನ ಮಾಯಾಜಾಲದಲ್ಲಿ ಸಿಕ್ಕು ನೀನು ದಹನ ಆಗಲೇಬೇಕು. ದಟ್ ಈಸ್ ಮೈ ಚಾಲೆಂಜ್. ಡಿಸಿಪಿ ಮಿಸ್ ಮೈತ್ರಾ, ಸಮಯ ಸಾಧಿಸಿ ನನ್ನ ಕೊಲೆಗೈದು ನನ್ನ ಸೇಡಿನ ಜೋಲೆಯನ್ನು ನಾ ತೀರಿಸಿಕೊಳ್ಳದಿದ್ದರೆ ಮೇರಾ ನಾಮ್ ಸಮರ್ಥ ಹೇ. ಪೋಸ್ ಕೊಟ್ಟಾಳ ಹುಡುಗಿ, ಪೋಸ್ ಕೊಟ್ಟಾಳ, ಪೋಸ್ ಕೊಟ್ಟಾಳ ಹುಡುಗಿ, ಪೋಸ್ ಕೊಟ್ಟಾಳ, ಫೋನ್ ನಂಬರ್ ಕೊಟ್ಟಾಳ. ನಮ್ಮ ಕಾಲೇಜ್ ಹುಡುಗಿ, ನಮ್ಮ ಕಾಲೇಜ್ ಹುಡುಗಿ ಕಾಲ ಕೊಂಡು ದಾರ ಕಟ್ಟ್ಯಾಳ, ನಮ್ಮ ಕಾಲೇಜ್ ಹುಡುಗಿ ಕಾಲ ಕೊಂಡು ದಾರ ಕಟ್ಟ್ಯಾಳ. ಪೋಸ್ ಕೊಟ್ಟಾಳ ಹುಡುಗಿ, ಪೋಸ್ ಕೊಟ್ಟಾಳ, ಪೋಸ್ ಕೊಟ್ಟಾಳ ಹುಡುಗಿ, ಪೋಸ್ ಕೊಟ್ಟಾಳ. ನಮ್ಮ ಮಾವನ ಮಗಳು, ನಮ್ಮ ಮಾವನ ಮಗಳು ನಿನ್ನೆ ಮಣ್ಣಿನ ದೊಡ್ಡ ಕಾಗ್ಯಾಳ, ನಮ್ಮ ಮಾವನ ಮಗಳು ನಿನ್ನೆ ಮಣ್ಣಿನ ದೊಡ್ಡ ಕಾಗ್ಯಾಳ. ಹಳಾದಿ ಬೆಲ್ಲ ವ್ಯಾಪಾರ ಮಾಡಕ್ ಬಂದೇನ್ರಿ. ಯಾರಿಗೆ ಬೇಕು ದೌಡ್ ದೌಡ್ ಬರ್ರಿ. ಪಸಂದ್ ಐತಿ ನೋಡ್ರಿ ಬೆಲ್ಲ. ಕಬ್ಬು ಎದಾವ್ರಿ ನಮ್ಮವು, ಏನ ಅಂತಿಂತ ಕಬ್ಬಲ್ಲ. ನೋಡಿದ ಅಂದ್ರ ನೀವು ಮತ್ತ ಬಿಡಂಗೆ ಅಲ್ಲ. ಬೆಲ್ಲನು ಬಾಳ ಚಂದ ಐತಿ ನೋಡ್ರಿ. ಮತ್ತ ಅತ್ತಾಗ ಯಾರೋ ಮೇಡಮ್ ಬರಾಕತ್ತಾರ, ನೋಡುವ ಯಾರು ತಗೊಂತಾರ. ತಂಡಿ ತಂಡಿ ಹವದಾಗ, ತಂಡಿ ತಂಡಿ ಹವದಾಗ ಬ್ಯಾಚಿಂಗ್ ಜಂಪರ್ ಹಾಕೊಂಡು ಎಲ್ಲಿ ಹೊರಟಿನಿ. ಹರೆಯದ ಹುಡುಗರ ಮನಸ್ಸಿನ ದಾನ ಅಡೋಣ ಚಿನ್ನ ಪಾನಿ. ತಂಡಿ ತಂಡಿ ಹವದಾಗ ಬ್ಯಾಚಿಂಗ್ ಜಂಪರ್ ಹಾಕೊಂಡು ಎಲ್ಲಿ ಹೊರಟಿನಿ. ಹರೆಯದ ಹುಡುಗರ ಮನಸ್ಸಿನ ದಾಗ ಅಡೋಣ ಚಿನ್ನ ಪಾನಿ. ಏನ್ ಗಣಸರು ಇದಾರೋ ಯಪ್ಪ ಅಂತೀನಿ. ಅಲ್ಲ ಒಂದ್ ನಮ್ಮನಿ ಹೆಣ್ಮಕ್ಳು ನೋಡುವ ಇಲ್ಲಂತ ಒಂದೇ ನಮ್ಮನಿ ಬಂದು ಗುದ್ದು ಬಿಡ್ತಾವ. ಯವ್ವಾ ಯವ್ವ ಒಂದೇ ನಮ್ಮನಿ ಏನ್ ಕೈ ಗುದ್ದಿದ್ರು ಯಪ್ಪ. ಯಾವ ಸೀಮೆ ಗಣಸರು ಅಂತೀನಿ. ಇವೇನು ಸಂತಿಗೆ ಬಂದವ ಅಥವಾ ಹುಡುಗಿರಿಗೆ ಡಿಕ್ಕಿ ಹೊಡ್ಯಾಕ ಬಂದವ, ಒಂದು ಅರ್ಥ ಆಗೋದು. ಯಪ್ಪ 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 ಈ ನಮ್ಮನಿ ಗುದ್ರ ಅಂದ್ರ ಇವಕ್ಕೇನು ಮರವಾದಿ ಇಲ್ಲ ಅನ್ಸುತ್ತೆ. ಯಾಕ್ರಿ ಮೇಡಮ್ ಮರ್ರ ಮಠ ಮಠ ಬಿಸಿಲಾಗ ರೊಚ್ಚಿಗೆಳ್ಬೇಕು, ಇವ್ರೇನ ತೊಂಪತ್ನ್ಯಾಗ ರೊಚ್ಚಿಗೆದಾರಲ್ರಿ. ಯಾಕ ಸಮಾಧಾನ ತಗೊಳ್ರಿ. ಅಂತದ್ದೇನು ಗದಲ ಆಯ್ತು, ಏನು ಚೀಲ ಪಾಲ ಹಿಡಿದು ಹೊಂಟಿರ್ರಿ. ಯಾಕ ಹೆಂಗೈತಿ ಮತ್ತ? ಏಯ್ ಯಾಕಲ ನಿನಗೂ ಒಂದ್ ಮನಿ ಮುಳಮಳ ಅನ್ನಕತ್ತಿತ್ತೇನು? ಅಲ್ಲ ಒಂಟಿ ಹುಡುಗಿ ಹಿಡ್ಕೊಂಡ್ರ ಹೊಂಟ್ರ ಸಾಕು. ಒಬ್ಳು ಸಿಕ್ಕಾಳ ಅಂತ ಹೇಳಿ ಬಾಯಿಗೆ ಬಂದಂಗೆ ಏನೇನೋ ಮಾತಾಡಕತ್ತಿಯಲ್ಲ. ಯಾಕ ಒಂದು ಕೊಡಬಾರ್ದು ಕೊಟ್ಟೆ ಅಂದ್ರೆ ಇಲ್ಲಿಂದ ಏನಿಲ್ಲ ಓಡಿ ಹೋಗ್ತೀನಿ ನೋಡಿ, ಜಾಗ ಖಾಲಿ ಮಾಡ್ಕೊಂಡು. ಕೊಡೋದು ಕೊಟ್ರ ಲಘು ಇಸ್ಕೋಕವ. ಏನಂದ್ರೆ ಎಂತ ಇಲ್ಲ. ಅಲ್ಲ ಚೀಲ ಹಿಡಿದ ಈ ನಮನಿ ಸಂತಿ ಮಾರ್ಕೆಟ್ನ್ಯಾಗ ಲಬ್ 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 ಅಂತ ಹೊಯ್ಕೊಳಕತ್ತಿಯಲ್ಲ. ಏನಾರ ಕಳೆದೋಯ್ತಾ, ಏನಾರ ಓಡಾಯ್ತಾ? ಅಯ್ಯ ನಮ್ದು ಏನು ಕಳೆದು ಹೋಗ್ತಿದ್ವಿ, ಓಡೋಗ್ತಿತ್ತು ಮರಯ್ಯ. ಈ ಗದ್ಲಿಯ ಸಂದಾಗ ಏನಿಲ್ಲ, ಸಂತಿ ಮಾಡ್ಕೊಂಡು ಹೋಗೋಣ ಬಂದ ಅಂದ್ರ ಈ ಗಣಸ್ರೇನು ಹೆಣ್ಮಕ್ಳು ನೋಡವ ಇಲ್ಲ. ಒಂದು ನಮ್ಮನಿ ಅಲ್ಲಿ ಇಲ್ಲಿ ಗುದ್ಕೊಂಡು ನನ್ನ ಕೈಯೇ ಅರ್ಧ ಮೈಯೇ ಸೌಸ್ ಬಿಟ್ಟಾರ ನೋಡು. ಅದಿರ್ಲಿ ಇಷ್ಟೆಲ್ಲ ವಿಚಾರಿಸಕತ್ತಿಯಲ್ಲ, ನೀನ್ ಯಾರು? ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡ್ತೀವ ಅಥವಾ ನಿಂಗೆ ಏನಾರು ಕೊಡ್ಬೇಕ? ಯವ್ವ ಕೊಡೋದಾದ್ರೆ ಏನು ಕೊಡ್ತಿ ಹೇಳ್ಬಿಟ್ಟು ಕೊಡು. ನಾನ ಹಂಗಲ್ಲ ಕೊಡಕ್ ಹೋಗಬೇಡ. ಹೌದಾ? ಹೌದ ಮತ್ತ ಏನ ನೀ ಇಲ್ಲಿ ನಿಂತ್ಕೊಂಡು ಏನ್ ಬಕೆಟ್ ಇಟ್ಕೊಂಡು ಏನ್ ಮಾಡಕತ್ತಿ? ನಿನಗ ವಿಷಯ ಗೊತ್ತಿಲ್ಲ. ಇಲ್ಲ ಬರೆಯ ನಾನು ಬೆಲ್ಲ ವ್ಯಾಪಾರ ಮಾಡ ಮಲ್ಲ ಅದೀನಿ. ಏನ ಬೆಲ್ಲ ವ್ಯಾಪಾರ ಮಾಡ ಮಲ್ಲ ಅದೀನಿ. ಅಯ್ಯಯ್ಯ ನೀನು ನನಗ ಬೆಲ್ಲ ಕೊಡಕ ಬಂದೀಯ? ಅಲ್ಲ ಬೆಲ್ಲ ಕೊಡ್ತೀನಿ ಅಂದ್ಬಿಟ್ಟು ನಾನೇನು ಇಸ್ಕೊಳಕ ನಾನೇನು ಆ ಥರದ್ದು ಹೆಂಗ್ಸ್ ಅಂತ ಮಾಡಿ ಏನ ನಿನಗ? ಎಲ್ರಿ ಯಾಕಷ್ಟ ಅವಸರ ಮಾಡ್ತೀರಿ? ನನ್ನ ಬೆಲ್ಲ ಒಂದು ಸರಿ ನೀವು ಬಾಯಾಗ ಇಟ್ಟು ನೋಡ್ರಲ್ಲ, ಏನ ಮಸ್ತ್ ಆಕೈತಿ ಅಂದ್ರ
ಮತ್ತ ಮಾತಾಡ ಕೆಲಸನೇ ಇಲ್ಲ ನೋಡ್ರಿ. ಅಬ್ಬಬ್ಬ ಅದೇನೋ ಅಂತಾರಲ್ಲಪ್ಪ, ನನಗೂ ಬಾಯಾಗ ಬೆಲ್ಲ ಇಡಕ ಬಂದಿ ಏನು ನೀನು? ಅಯ್ಯೋ ದೇವ್ರ, ಇವನು ಯಾರು ಇರ್ಬೋದು ಅಂತೀನಿ. ಮದ್ವೆ ಆಗ ಹೆಂಡತಿ ಕಟ್ಕೊಳ್ಳೋ ಅಂತ ಅಂದ್ರ ನಾನು ಹೆಂಡತಿ ಕಟ್ಕೊಳೋದಿಲ್ಲ, ಮದ್ವೆ ಬೇಕಾರೆ ಆಗ್ತೀನಿ ಅಂತ ಕುಲ್ದಾವ ಅಂತ ಅನ್ಸುತ್ತೆ ನೋಡ. ಹಿಂಗೆ ತಿರ್ಗಾ ಮುರ್ಗ ಬೆಲ್ಲ ಕೊಡ್ತೀನಿ ಅಂತ ನನ್ನ ತಂಟಿಗೆ ಬಂದ್ರ ನಾ ಹಿಂದೆ ತಿರುಗಿ ಹಿಂಗೆ ಮುಂದಕ್ಕೆ ನೋಡೋದ್ರೊಳಗ ನಮ್ಮ ಜನ ಎದ್ದು ಬಂದು ನಿನಗೇನಿಲ್ಲ ಮೈ ಮೂಳಿನ ಮುಗಿದು ಬಿಡ್ತಾರ. ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡು ಅಂತೀನಿ. ಯಾ ಸೀಮೆ ಬೆಲ್ಲ ನಿಂದ ಹತ್ತೈತಿ ಅಂತೀನಿ. ನಿನಗೆ ಯಾಕ ನನ್ನ ಬೆಲ್ಲ ಬೇಕಾ ಬೇಡ ಅಷ್ಟು ಹೇಳು. ಓ ನೀ ಈ ಬೆಲ್ಲ ಮಾರವನ? ಮತ್ತ ನೀನ್ ಯಾವ ಬೆಲ್ಲ ಅಂತ ತಿಳ್ಕೊಂಡಿ? ಅಯ್ಯೋ ದೇವ್ರ, ನಾನು ಇಷ್ಟೊತ್ತವರೆಗೂ ಬೇರೆ ಬೆಲ್ಲ ಅಂತ ನಿನಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ನಲ್ಲೋ. ಹೋಗ್ಲಿ ಬಿಡು, ನನಗೂ ಈಗ ಸಂತಿ ಹೋಗಕ್ಕೆ ಅಷ್ಟು ದೂರ ಆಗೋದಿಲ್ಲ. ಅದೇ 1 kg ಬೆಲ್ಲ ನನಗೆ ಕೊಟ್ಟು ಬಿಡು ಅತ್ಲ. 1 kg ಯಾಕ? ಒಂದು 4-5 kg ತಗೊಳಲ್ಲ. ಏನು ಬೆಲ್ಲ ಏನು ಹಗರಿಲ್ಲ ಬೆಲ್ಲ. ಏನು ಮಾಡ್ತೀಯ? ಹೋಳಿಗೆ ಮಾಡ್ತೀಯ, ಕರ್ಜಿಕಾಯಿ ಮಾಡ್ತೀಯ, ಲಾಡ್ ಕಟ್ತೀಯ, ಸಿರಾ ಮಾಡ್ತೀಯ. ಸಾರಿ, ಲಾಡಿಗೆ ಸಕ್ಕರೆ ಹಾಕ್ತಾರ. ಮತ್ತೆ ಎಲ್ಲದಕ್ಕೂ ಹೂ ಅಂತೈತಿ ಇದು. ಇದಕ್ಕೆ ಏನು ಮಾಡ್ತಾರಂತಲೇ ಗೊತ್ತಿಲ್ಲ. ಲಾಡ್ ಕಟ್ಟಕ್ ತಿರುಪತಿ ಏನು ಆಡ್ ಹಿಡ್ಕೊಣಿ ಅಂತ ಮಾಡಿ ಏನು? ತಿರುಪತಿ ಲಾಡ್ ದೂರ ಐತಾ ಯವ್ವ. ಇಲ್ಲಿ ಸುನಂದಕರ ಮನ್ಯಾಗ ಲಾಡ್ ಕಟ್ಟೋದು ಸಕ್ಕರೆಗ ಅಂತ. ಹೌದು ಮತ್ತೆ. ಆಗ್ಲಿ ಬಿಡ, ನನಗೆ ಗೊತ್ತಿಲ್ಲ. ಒಳಗ್ ಹೋಗಿ ಕೇಳಕೊಂಡ್ ಬರ್ತೀನಂತ. ಈಗೇನು ಬೆಲ್ಲ ಕೊಡ್ತೀಯ ಇಲ್ಲ? ಮತ್ ಯಾಕೆ ತಡ? ನಿಂಗೆ ತಿನ್ನ ಅವಸರ ಐತೆ ಅಂದ್ರ ಎಬ್ಬಿಸಿ ಬಿಡು ಬೆಲ್ಲ. ತಡೆ ಎಬಸಕ ಹೊಂಟಬಿಟ್ಟು ನಾನು ಬಂದ ಕೂಡ್ಲೆ ಎಬಸ ಬಿಡೋದೇನ ನಿನಗೆ? ಯವ್ವ ಹಂಗೆ ಐತಿ ಪರ್ಮಿಷನ್. ಎಂತಕಂದ್ರ ಈಗ ಹಚ್ಚಿದ್ರ ಫೋನ ಏನಂದ್ರ ಗೊತ್ತನ? ಏನಂದ್ರು? ಕಬ್ಬು ಕಡಿಯೋದಲ್ಲ, ಆಲೆ ಮನೇನೂ ಮಾಡಂಗಿಲ್ಲ ಮಗನ. ಟೈಮಿಂಗ್ಸ್ ಕೊಟ್ಟಾರ, ಟೈಮಿಂಗ್ಸ್. ಹೋಗ್ಲಿ ಬಿಡ, ನೀನು ಟೈಮಿಂಗ್ಸ್ ಇರ್ಲಿ ಅಂದಂಗೆ. ನಿಂದು ಯಾವ ಊರು? ನಂದ ಗದಗ ನಚಿಗೆ ಬುದುಗ್. ಎಂತದೆ? ಗದಗ ನಚಿಗೆ ಬುದುಗ್. ಯವ್ವ, ಇಂತ ಊರ್ ನಾನು ಎಲ್ಲೂ ಕೇಳೇ ಇಲ್ಲಲ್ಲೋ ಮರ. ಅದ ಕೇಳಿಲ್ದಕ್ಕ ಊರ್ ಅನ್ನೋದು. ಮತ್ತ ಯಾರ ಕೇಳಿದ್ರ ಊರ್ ಅಂತಾರನ? ಹೋಗ್ಲಿ ಬಿಡ, ನಿಂದು ಮದ್ವೆ ಆಗಿತ್ತೇನು? ಇದು ಸ್ವಲ್ಪ ತರಾಸಿಗೆ ಬಂತು. ಯಾಕೋ? ಕಂಡಾರಲ್ಲ ನಿನ್ನ ಮದುವೆ ಆಗೈತ, ನಿನ್ನ ಮದುವೆ ಆಗೈತ. ನಾನು ಹೆಂಡ್ರ ನಾನು ಕಂಕಣ ಕಟ್ಗೆ ಊರ್ಸುತ್ತಲ ನಾನು. ಹಂಗೆಲ್ಲ ಮರಿಯ ಯಾಕ ಹುಡುಗ ನೋಡಕ್ ಚಲೋ ಕಂಡಿ, ಅದಕ್ಕೆ ಮದ್ವೆ ಗಿದ್ವಿ ಆಗೀತಾ ಅಂತ. ಯಾಕೋ ಇದು ಬುಡುಕೆ ಬಂತು. ನೋಡೋಣ ಸಿಕ್ಕಿದೊಂದು ಚಾನ್ಸ್. ಯವ್ವ ಯವ್ವ ಅಲ್ಲ, ಮತ್ತ ದೊಡ್ಡವ್ವ ಅದು ಅಲ್ಲ, ಹುಡುಗಿ ಕರೆ ಒಂದ್ ಹೇಳ್ತೀನಿ ನೋಡು. ಏನಂತ? ನಂದು ನಿನ್ನ ಮದ್ವೆ ಆಗಿಲ್ಲ. ಅಪ್ಲಿಕೇಶನ್ ಹಾಕದಿದ್ರೆ ದಡಗ್ ಹಾಕ. ಇಲ್ಲ ಅಂದ್ರೆ ಬರ್ಗಿ ಊರಾಗ ಬಾಳ ಜನ ಕಣ್ಣು ಹಾಕ್ಯಾರ. ಮತ್ತ ನೋಡಿಲ್ಲ ಅಂದ್ರೆ ಹೋಗ್ಬೇಕ ಮುಂದೆ ಕರ್ಕೊ ಹೊಂಟ ಬಿಡ್ತೇನೆ ಮಗ. ಯಪ್ಪ ಮದ್ವೆ ಬೇರೆ ಆಗಿಲ್ಲ ಅಂತೀಯ. ಹೋಗಿ ಅಂತ ಹುಡುಗಿನೆಲ್ಲ ಯಾಕೆ ಕಟ್ಕೊಳಕ್ ಹೋಗಿ? ನಾನೇ ಇಲ್ವೇನು ನಿನಗ? ಇದು